1 lakh ಬಂದಿತ್ತು. ಇಷ್ಟೆಲ್ಲ ವಾಲಿಗೆ ಎಲ್ಲಂತ ಹಾಕಿದ್ರ ಕೃಷ್ಣ ಫೋಟೋ. ಸೊ ಇವತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಗಿಫ್ಟ್ಗಳಿಗಿಂತ ಅಮೌಂಟೇ ಜಾಸ್ತಿ ಬಂದಿದ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ನಮ್ಮ ಅಕ್ಕನ ಮದ್ವೆಲಿ ಬಂದಿರೋ ಗಿಫ್ಟ್ಗಳನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇರೋದು. ಆಲ್ರೆಡಿ ರಿಲೇಷನ್ಸ್ ಇದ್ದಾಗೆಲ್ಲ ಅನ್ಬಾಕ್ಸ್ ಮಾಡಿದೀವಿ, ಬಟ್ ಇನ್ನೊಂದ್ಸರಿ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇದು ಫುಲ್ಲು ಗಿಫ್ಟ್ ಇರೋ ಚೀಲ, ಇದು ಅಷ್ಟೇ ಗಿಫ್ಟು, ಇದು ಫ್ರೇಮ್, ಇದು ಗಿಫ್ಟ್. ಈಗ ಇದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನಮ್ಮ ಅಕ್ಕನ ಮದ್ವೆಲಿ ಗಿಫ್ಟ್ಗಳಿಗಿಂತ ಅಮೌಂಟೇ ಜಾಸ್ತಿ ಬಂದಿದ್ದು. ಮದ್ವೆಲಿ, ರಿಸೆಪ್ಷನ್ ಅಲ್ಲಿ ಎಲ್ಲ ಕಡೆನೂ ಅಷ್ಟೇ ಅಮೌಂಟೇ ಜಾಸ್ತಿ ಬಂದಿದ್ದು ಗಿಫ್ಟ್ಗಳಿಗಿಂತ. ಈ ಗಿಫ್ಟ್ಗಳು ಏನೇನು ಬಂದಿದೆ ಅನ್ಬಾಕ್ಸ್ ಮಾಡೋಣ. ಇದು ಫಸ್ಟ್ ಗಿಫ್ಟ್. ಈ ಗಿಫ್ಟ್ ಕೊಟ್ಟಿರೋದು ನಮ್ಮ ಭೂಮಿ ಅಕ್ಕ ಮತ್ತೆ ಪುನಿ ಭಯ್ಯ. ತುಂಬಾ ಚೆನ್ನಾಗಿದೆ. ಗಣೇಶ ಅಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು. ನಮ್ಮ ಅಕ್ಕನಿಗೆ, ಅಮ್ಮನಿಗೆ, ಅಪ್ಪನಿಗೆ ಎಲ್ಲರಿಗೂ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಗಣೇಶ. ಈ ಗಿಫ್ಟ್ಗಳನ್ನೆಲ್ಲ ಏನಕ್ಕೆ ಹಿಂಗ್ ಚೀಲಕ್ಕೆ ಹಾಕಿಟ್ಟಿದೀವಿ ಅಂದ್ರೆ, ತುಂಬಾ ಗಿಫ್ಟ್ಗಳು ಬಂದಿರೋದು ವಾಲಿಗೆ ಹಾಕೋದಕ್ಕೆ, ಗೋಡೆಗೆ ಹಾಕೋದಕ್ಕೆ ಬರೋದು. ಈ ಎಲ್ಲಿ ಎಷ್ಟು ಮಳೆ ಹೊಡಿಬೇಕು ಹಾಕೋದಕ್ಕೋಸ್ಕರ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಇದಕ್ಕೊಂದು ಪ್ಲಾನ್ ಇದೆ ಮಾಡೋದಕ್ಕೆ. ಅದನ್ನ ಮಾಡಿದಾಗ ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಹಿಂಗೆ ಹಾಕಿ ಇಟ್ಟಿದ್ದೀವಿ. ಇದು ಗಣೇಶ. ಇದು ಗಣೇಶನೇ. ಬರ್ದಿದ್ರು ಹೆಸರುಗಳನ್ನ, ಅದ್ರ ಕೊಟ್ಟಿರ್ತಾರಲ್ಲ, ಕವರ್ ಹಾಕಿರ್ತಾರಲ್ಲ, ಗಿಫ್ಟ್ ಪೇಪರ್ ಕವರ್, ಅದ್ರ ಮೇಲೆಲ್ಲ ಹೆಸರು ಬರ್ದಿದ್ವು. ನಾವು ಓದಿನೇ ತೆಗ್ದಿರೋದು, ಬಟ್ ಇಲ್ಲಿ ಏನು ಬರ್ದಿಲ್ಲ. ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು. ರಾಘವೇಂದ್ರ ಸ್ವಾಮಿ. ಇದು ರಾಘವೇಂದ್ರ ಸ್ವಾಮಿ ಫೋಟೋ. ಇಲ್ಲಿ ಬರ್ದಿದ್ದಾರೆ ಯಾರು ಕೊಟ್ಟಿರೋದು ಅಂತ. ಸುಮಾ ಅಂಡ್ ಪ್ರಶಾಂತ್ ಬೊಮ್ಮನಕಟ್ಟೆ, ಶಿವಮೊಗ್ಗ ಅಂತ ಬರ್ದಿದ್ದಾರೆ. ಥ್ಯಾಂಕ್ ಯು. ಇದೆಲ್ಲ ಥ್ಯಾಂಕ್ಸ್ ನಮ್ಮ ಅಕ್ಕ ಹೇಳ್ಬೇಕಿತ್ತು, ಸೊ ನಾನು ಹೇಳ್ತಿದ್ದೀನಿ ನಮ್ಮ ಅಕ್ಕನ ಬದಲು. ಇದು ಕೂಡ ರಾಧಾಕೃಷ್ಣ ಫೋಟೋ. ಇದಂತೂ ತುಂಬಾ ಚೆನ್ನಾಗಿದೆ. ಓ, ಇದ್ಯಾರು ಕೊಟ್ಟಿರೋದು ಅಂದ್ರೆ, ನಮ್ ಗಾರ್ಮೆಂಟ್ಸ್ ಕೆಳಗಡೆ ಅಪ್ಪು ಅಣ್ಣ ಕೊಟ್ಟಿರೋದು. ಇದು ಗಿಫ್ಟು ವೀರೇಶ್ ಅಂತ ಇದೆ, ಅಪ್ಪು ಅಣ್ಣ ಕೊಟ್ಟಿರೋದು ಇದು. ಇದು ಸ್ಟೋನ್, ಇದು ಸ್ಟೋನ್, ಒಂಥರ ಸ್ಟೋನ್ ಗಿಫ್ಟ್. ಇದೆಲ್ಲ ಸ್ಟೋನ್. ಸಖತ್ತಾಗಿದೆ ರಾಧಾಕೃಷ್ಣ ಮಾತ್ರ. ಇದು ಕೊಟ್ಟಿರೋದು ಅಪ್ಪು ಅಣ್ಣ. ಥ್ಯಾಂಕ್ ಯು ಅಪ್ಪು ಅಣ್ಣ. ಮತ್ತೆ ರಾಧಾಕೃಷ್ಣ. ಇದು ಕೂಡ ಹೆಸರು ಬರ್ದಿಲ್ಲ. ಗಿಫ್ಟ್ ಕವರ್ ಮೇಲೆ ಹೆಸರು ಬರ್ದಿರ್ತಾರೆ, ನೋಡಿದೀವಿ, ಬಟ್ ನೆನಪಿಲ್ಲ. ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು. ಇದು ರಾಧಾಕೃಷ್ಣ. ಇದು ಕೊಟ್ಟಿರೋದು SBI ಸ್ಟಾಫ್. SBI ಬ್ಯಾಂಕ್ ಸ್ಟಾಫ್ಗಳು ಕೊಟ್ಟಿರೋದು. ಬ್ಯಾಂಕರ್ ಕೊಟ್ಟಿರೋದು. SBI ಸ್ಟಾಫ್ ಅಂತ ಇದೆ ಇಲ್ಲಿ, ಬ್ಯಾಂಕರ್ ಕೊಟ್ಟಿರೋದು ಇದು. ಥ್ಯಾಂಕ್ ಯು ಎಲ್ಲರಿಗೂ. ಸೇಮ್ ರಾಧಾಕೃಷ್ಣ. ಇದು ಕೂಡ ಹೆಸರು ಬರ್ದಿಲ್ಲ ಯಾರ್ದು ಅಂತ, ಬಟ್ ಕೊಟ್ಟಿರೋರಿಗೆ ಥ್ಯಾಂಕ್ಸ್. ಇದು ನೋಡಿ, ಸೇಮ್ ಟು ಸೇಮ್. ಸ್ಟೋನ್ ಗೀನ್ ಎಲ್ಲ ಸೇಮ್, ಬಟ್ ಕೃಷ್ಣ ಈ ಕಡೆ ಇದ್ದಾರೆ, ಅದ್ರಲ್ಲಿ ಆ ಕಡೆ ಇದ್ದಾರೆ ಅಷ್ಟೇ. ಸೇಮ್ ಟು ಸೇಮ್ ಫೋಟೋ. ಈ ಫೋಟೋದಲ್ಲಿರೋದು ರಾಮ ಸೀತೆ. ಈ ಗಿಫ್ಟ್ ಕೊಟ್ಟಿರೋದು ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಇರೋ ಗೋಪಿ ಸರ್ ಕೊಟ್ಟಿರೋದು. ಥ್ಯಾಂಕ್ ಯು ಗೋಪಿ ಸರ್. ಇದು ಫುಲ್ ಫೋಟೋ. ಇದು ಆನೆ ದಂತದಲ್ಲಿ ಮಾಡಿರುವಂತ ಫೋಟೋ ಅಂತೆ. ತುಂಬಾ ವೆಯ್ಟ್ ಇದೆ ಫೋಟೋ ಮಾತ್ರ. ತುಂಬಾ ಚೆನ್ನಾಗಿದೆ, ತುಂಬಾನು ವೆಯ್ಟ್ ಇದೆ, ಎತ್ತಕ್ಕೆ ವೆಯ್ಟ್ ಇದೆ. ಇದು ರಾಧಾಕೃಷ್ಣ. ಇದು ಹೆಸರು ಇಲ್ಲ ಯಾರ್ದು ಅಂತ, ಬಟ್ ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು. ಈ ಬ್ಲಾಗ್ ಯಾರಾದ್ರೂ ನೋಡ್ತಿದ್ರೆ ನಿಮ್ ಗಿಫ್ಟ್ ನೆನಪಿದ್ರೆ ಕಮೆಂಟ್ ಮಾಡಿ ನೋಡೋಣ ಯಾರು ಕೊಟ್ಟಿರೋದು ಅಂತ. ಇದು ಕೂಡ ರಾಧಾಕೃಷ್ಣ. ಥ್ಯಾಂಕ್ ಯು ಯಾರು ಕೊಟ್ಟಿದ್ದೀರಾ ರಾಧಾಕೃಷ್ಣ ಫೋಟೋನ. ತುಂಬಾ ರಾಧಾಕೃಷ್ಣನೇ ಫೋಟೋಸ್ ಬಂದಿರೋದು. ಇದು ರಾಧಾಕೃಷ್ಣ. ಹೆಸರು ಇಲ್ಲ, ಬಟ್ ಈ ತರ ಗಿಫ್ಟ್ ಕವರ್ ಮೇಲೆ ಬರ್ದಿರ್ತೀರಾ, ನೋಡಿದೀವಿ ನಾವು, ನೆನಪಿಲ್ಲ ಅಷ್ಟೇ. ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು. ಇದು ರಾಧಾಕೃಷ್ಣ. ಇದು ಕೂಡ ಹೆಸರಿಲ್ಲ, ಯಾರು ಕೊಟ್ಟಿದ್ದೀರಾ ಥ್ಯಾಂಕ್ ಯು. ಇದು ಕೂಡ ರಾಧಾಕೃಷ್ಣ. ನೋಡಿ, ಇಷ್ಟೆಲ್ಲ ವಾಲಿಗೆ ಎಲ್ಲಂತ ಹಾಕದ್ ರಾಧಾಕೃಷ್ಣ ಫೋಟೋ.
ಈ ಫೋಟೋ ಶೇಡ್ ಆಗುತ್ತೆ ನೋಡಿ, ಡಬಲ್ ಸೈಡ್ ರಾಧಾಕೃಷ್ಣ. ಫೈನಲಿ ಒಂದು ಚೀಲ ಗಿಫ್ಟ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ. ಇದು ಗಣೇಶ, ಬಿಲ್ವಾ ಎಂಟರ್ಪ್ರೈಸಸ್ ಅವ್ರು ಕೊಟ್ಟಿರೋದು. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಗಣೇಶ. ನೆಕ್ಸ್ಟ್ ರಾಧಾಕೃಷ್ಣ, ಇದು ಕೂಡ ರಾಧಾಕೃಷ್ಣ, ಇದು ಕೂಡ ರಾಧಾಕೃಷ್ಣ. ಇದು ದೀಪ. ಇದು ಯಾರು ಕೊಟ್ಟಿರೋದಂದ್ರೆ ಇಲ್ಲಿ ಹೆಸರು ಹಾಕ್ಸಿದ್ದಾರೆ, ಕೃಷ್ಣಮೂರ್ತಿ, ಕೆನರಾ ಬ್ಯಾಂಕ್. ನಮ್ಮ ಗುರುಪುರದಲ್ಲಿರೋ ಕೆನರಾ ಬ್ಯಾಂಕ್ ಅಲ್ಲಿ ಕೃಷ್ಣಮೂರ್ತಿ ಸರ್ ಇದಾರಲ್ಲ, ಅವ್ರು ಕೊಟ್ಟಿರೋದು. ಥ್ಯಾಂಕ್ ಯು ಸರ್. ದೀಪ ಕೊಟ್ಟಿರೋದು. ಗ್ಲಾಸ್ ಲೋಟ, ಗ್ಲಾಸ್ ಕಪ್ಸ್, ಗ್ಲಾಸ್. ಇದು ಗ್ಲಾಸ್ ಕಪ್ ಎಷ್ಟು 6 ಕಪ್ಸ್ ಇದಾವೆ ಗ್ಲಾಸ್ ಇಂದ. ಆದರೂ ಹಾಕಿಡೋದಕ್ಕೆ ಬಾಕ್ಸ್ ಕೊಟ್ಟಿರೋದು. ಇದು ಗ್ಲಾಸ್ ಚೆನ್ನಾಗಿದೆ. ಇದು ಈ ಗಿಫ್ಟ್ ಯಾರು ಕೊಟ್ಟಿರೋದು ಅಂತ ಅಂದರೆ ನಮ್ಮ ಗಾರ್ಮೆಂಟ್ಸಿಗೆ ಆರ್ಡರ್ ಕೊಡೋ ಮೇಡಮ್ ಕೊಟ್ಟಿರೋದು, ರೂಪದರ್ಶಿ ಮೇಡಮ್ ಮತ್ತು ಸಚಿನ್ ಸರ್ ಕೊಟ್ಟಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ. ಏನಾದರೂ ಇಲ್ಲೇ ಕೊಟ್ಟಿದ್ದಾರಲ್ಲ, ಏನೇನು ಹಾಕಿಡ್ಬೋದು ಅಂತ ಇದೆಲ್ಲ ಹಾಕಿಡೋದಕ್ಕೇ ಕೊಟ್ಟಿರೋದು. ನಾವೆಲ್ಲ ಈಗ ಹಂಗೆ ಇಟ್ಟಿದ್ದೀವಿ, ಯೂಸ್ ಮಾಡಿಲ್ಲ, ಮಾಡ್ತೀವಿ ಇನ್ಮೇಲೆ. ಯಾರು ಕೊಟ್ಟಿದ್ರು ನೆನಪಿಲ್ಲ. ಮಸಾಲಾ ಚಾಯ್ 7 ಪೀಸಸ್ ಸೆಟ್ ಮಸಾಲಾ ಚಾಯ್ ಅಂತ. ಇದು ಚೆನ್ನಾಗಿದೆ. ಇದು ಕೂಡ ಇದೆಲ್ಲ ನಮ್ಮ ಅಕ್ಕ ಯೂಸ್ ಮಾಡ್ತಾಳೆ, ಅವಳು ತಗೊಂಡೋಗ್ತಾಳೆ. ಇವೆಲ್ಲ ಇಲ್ಲೇ ನಮಗೆ ಆ ಬಾಕ್ಸಲ್ಲಿ ಚೀಲದಲ್ಲೇ ಇಟ್ಟಿರಲ್ಲ, ಯೂಸ್ ಮಾಡ್ತಾಳೆ ನಮ್ಮ ಅಕ್ಕ ಎಲ್ಲ. ಕಪ್ಸ್, ಕಾಫಿ ಕಪ್ ಚೆನ್ನಾಗಿದೆ. ಇದು ಕೂಡ ಥ್ಯಾಂಕ್ ಯು. ಯಾರು ಕೊಟ್ಟಿದ್ದೀರಾ? ಇದು ರಾಮ ಸೀತಾ. ಈ ಗಿಫ್ಟು ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋದು. ಇದು ಚೆನ್ನಾಗಿದೆ, ಊಟ ಹುಡುಗಿ ಅಷ್ಟೇ, ಜಸ್ಟ್ ಚೆನ್ನಾಗಿದೆ. ಶೋಕೇಸಲ್ಲೆಲ್ಲ ಇಡೋದು ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಮಸಾಲಾ ಚಾಯ್ ಥರನೇ ಚೆನ್ನಾಗಿದೆ. ಇದು ಯಾರು ಕೊಟ್ಟಿದ್ದೀರಾ? ಥ್ಯಾಂಕ್ ಯು. ಇದು ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ಮಾಡ್ತಿದ್ದೀನಿ. ಇದು ಚೆನ್ನಾಗಿದೆ. ಯಾರು ಕೊಟ್ಟಿರೋದು ಗೊತ್ತಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ಯಾರು ಕೊಟ್ಟಿದ್ದೀರಾ? ಈ ಚೀಲದ ಲಾಸ್ಟ್ ಗಿಫ್ಟ್ ನೋಡೋಣ ಏನಿದೆ. ಇದು ಬೌಲ್ಸ್ಗಳು, ಜಾಮೂನ್ ಥರ ಎಲ್ಲ ತಿನ್ನೋ ಬೌಲ್ಸ್ಗಳು. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ಪರ್ಪಲ್. ಯಾರು ಕೊಟ್ಟಿದ್ದೀರಾ ಗೊತ್ತಿಲ್ಲ, ಥ್ಯಾಂಕ್ ಯು. ಯಾರು ಕೊಟ್ಟಿದ್ದೀರಾ? ಇದೂ ನಮ್ಮ ಅಕ್ಕನ ಫ್ರೆಂಡ್ಸ್ ಕೊಟ್ಟಿರೋದು. ನಮ್ಮ ಅಕ್ಕನ ಮದುವೆ ಡೇಟ್ November 21. ಇದೆಲ್ಲ ಅವಳೇ, ನಮ್ಮ ಅಕ್ಕ, ನಮ್ಮ ಭಾವ, ಇವಳು ನಮ್ಮ ಅಕ್ಕ, ಇವಳು ನಮ್ಮ ಭಾವ, ಅವರೆಲ್ಲ ಕೊಲೇಜ್ ಮಾಡಿದ್ದಾರೆ ಫೋಟೋಸ್ ಎಲ್ಲ. ಥ್ಯಾಂಕ್ ಯು ನಮ್ಮ ಅಕ್ಕನ ಫ್ರೆಂಡ್ಸಿಗೆ. ಯಾರು ಕೊಟ್ಟಿದ್ದೀರಾ? ಎಲ್ಲರಿಗೂ ಥ್ಯಾಂಕ್ ಯು. ಅಮ್ಮ, ಇದು ವೆಯ್ಟ್ ಇದೆ. ಇದು ಕೂಡ ನಮ್ಮ ಅಕ್ಕನ ಫ್ರೆಂಡ್ಸೇ ಎಲ್ಲರೂ ಸೇರಿ ಕೊಟ್ಟಿರೋದು. ಈ ಫೋಟೋಸ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋ ಫೋಟೋಸ್ಗಳು, ಹೊನ್ನಾವರದಲ್ಲಿ ಮಾಡಿದ್ದು ಪ್ರೀ ವೆಡ್ಡಿಂಗ್ ಶೂಟು. ಅದೆಲ್ಲ ಕೊಲೇಜ್ ಮಾಡಿ ಫೋಟೋಸ್ ಮಾಡಿಸಿ ಕೊಡ್ತಿರೋದು ನಮ್ಮ ಅಕ್ಕನ ಫ್ರೆಂಡ್ಸು. ಯಾರೆಲ್ಲ ಮಾಡಿಸಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಈ ಫೋಟೋ ನೋಡಿರ್ತೀರಾ, ನಾನು ಮಿನಿ ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡುವಾಗ ಅಲ್ಲೇ ಹಿಂದೆ ಇರುತ್ತೆ ಟಿವಿ ಹತ್ರ. ನಮ್ಮ ಅಕ್ಕನ ಫ್ರೆಂಡ್ಸ್ ಮಾಡಿರೋದು. ಇದೊಬ್ರು ಗ್ರೂಪ್ ಸೇರಿ ಮಾಡ್ತಿರೋ ಫೋಟೋ, ಇದೊಬ್ರು ಗ್ರೂಪ್ ಸೇರಿ ಮಾಡ್ತಿರೋ ಫೋಟೋ, ಇನ್ನೊಂದು ಗ್ರೂಪ್ ಸೇರಿ ಸ್ಯಾರಿ ಕೊಟ್ಟಿದ್ರು. ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಅದು ಅಲ್ಲೇ ಓಪನ್ ಮಾಡಿ ಅಲ್ಲೇ ವೇರ್ ಮಾಡಾಗಿದೆ ಸ್ಯಾರಿ, ಅದು ಚೆನ್ನಾಗಿತ್ತು.
ಎಲ್ಲರಿಗೂ, ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ಗಿಫ್ಟ್ ಯಾರು ಕೊಟ್ಟಿರೋದು ಅಂತ ನೋಡುವಾಗ ಅವ್ರ ಅಂಗಡಿ ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದಾರೆ. ಸೊ ಈ ಗಿಫ್ಟ್ ಕೊಟ್ಟಿರೋದು ಶ್ರೀ ಕೃಷ್ಣ ಕ್ಲಾತ್ ಸೆಂಟರ್ ಅವರು. ಥ್ಯಾಂಕ್ ಯು. ಈ ಶಾಪ್ ನೋಡಿರ್ತೀರಾ ನೀವು, ಶಿವಪ್ಪ ನಾಯಕನ ಸ್ಟ್ಯಾಚ್ಯೂ ಸರ್ಕಲ್ ಹತ್ರ ಇಲ್ಲಿದೆ. ಗಾಂಧಿ ಬಜಾರ್ ಶಿವಪ್ಪ ನಾಯಕನ ಸ್ಟ್ಯಾಚ್ಯೂ ಸರ್ಕಲ್ ಹತ್ರ ನೋಡಿರ್ತೀರಾ ಶ್ರೀ ಕೃಷ್ಣ ಕ್ಲಾತ್ ಸೆಂಟರ್ ಅಂತ ಡೌನ್ ಸೈಡ್ ಅಲ್ಲಿ. ಆ ಅಂಗಡಿಗೆ ಹೋದಾಗ ಒಂದ್ಸರಿ ಬ್ಲಾಗ್ ಮಾಡ್ತೀನಿ. ಸೊ ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸು ಇದ್ದಾಗಿಂದನೂ ಅಲ್ಲೇ ಬಟ್ಟೆ ತಗೊಳೋದು, ಆಲ್ಮೋಸ್ಟ್ ಅಲ್ಲೇ ತಗೊಳೋದು ಬಟ್ಟೆಗಳನ್ನ. ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ ಕೂಡ. ಶ್ರೀ ಕೃಷ್ಣ ಕ್ಲಾತ್ ಸೆಂಟರ್ ಅವ್ರು ಕೊಟ್ಟಿರೋದು ಈ ಗಿಫ್ಟ್. ಥ್ಯಾಂಕ್ ಯು. ನಮ್ಮ ಅಕ್ಕನ ಮದ್ವೆಲ್ ಬಂದಿರೋ ಗಿಫ್ಟ್ಗಳಿದೆ ಅಲ್ಲ, ಗಿಫ್ಟ್ಗಳಿಗಿಂತ ಅಮೌಂಟೇ ಜಾಸ್ತಿ ಬಂದಿದೆ ಅಂತ ನಾನು ಅವಾಗಲೇ ಹೇಳಿದೆ. ನಿಯರ್ 1 lakh ಬಂದಿತ್ತು. ಇಲ್ಲಿ ರಿಸೆಪ್ಷನ್, ನೈಟ್ ರಿಸೆಪ್ಷನ್ ಮತ್ತೆ ಮದ್ವೆ ಆದ್ಮೇಲೆಲ್ಲ ರಿಸೆಪ್ಷನ್ ಇರ್ತಾರ, ಅದಷ್ಟು ಅಮೌಂಟ್ ಸೇರಿಸಿ ನಿಯರ್ 1 lakh ಅಮೌಂಟ್ ಬಂದಿತ್ತು. ಬಟ್ ಗಿಫ್ಟ್ಗಳಿಗಿಂತ ಅಮೌಂಟ್ ಬಂದಿದ್ದು ತುಂಬಾ ಖುಷಿ ಆಯ್ತು. ನಾನು ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ನಮ್ಮ ಅಕ್ಕಂಗೆ ಮದ್ವೆಲ್ ಬಂದಿರೋ ಗಿಫ್ಟ್ಗಳದೆಲ್ಲ ಅನ್ಬಾಕ್ಸ್ ಮಾಡಬೇಕು, ಅದೊಂದು ವ್ಲಾಗ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ. ಸೊ ಇವತ್ತು ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮ ಅಕ್ಕನ ಮದ್ವೆಲ್ ಬಂದಿರೋ ಗಿಫ್ಟ್ಗಳು. ಇದೆಲ್ಲ ಗಿಫ್ಟ್ ಒಂದ್ ಕಡೆ ಆದ್ರೆ, ತುಂಬಾ ಹತ್ರದ ರಿಲೇಷನ್ಸ್ಗಳು ಸಿಲ್ವರ್ ಅಂಡ್ ಗೋಲ್ಡ್ ನ ಗಿಫ್ಟ್ ಮಾಡಿದೀರಾ. ಯಾರೆಲ್ಲ ಗಿಫ್ಟ್ ಮಾಡಿದೀರಾ ತುಂಬಾ 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 ಥ್ಯಾಂಕ್ಸ್. ಈ ವ್ಲಾಗ್ ನ ನಾನು ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ, ಫೈನಲಿ ಕಂಪ್ಲೀಟ್ ಮಾಡಿದೀನಿ. ಯಾರೆಲ್ಲ ನೋಡಿದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್.